Hi everyone. Today I am going to discuss about KPAC latest update. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ KPSC ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 23ರಿಂದ KAS ಸಂದರ್ಶನ ನಿಗದಿಯನ್ನು ಮಾಡಿದ ಇಲಾಖೆಯು. ಸೊ ಇಲ್ಲಿ ಏನಾಗ್ತದೆ ಅಂದರೆ ನೋಡ್ಬೋದು ನೀವು ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSC ಅಂತ ಕರಿತೀವಿ. ಗೆಸ್ಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳ ನೇಮಕಾತಿಗಾಗಿ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸಲಾಗ್ತದೆ, ಅಂದರೆ ಸಂದರ್ಶನವನ್ನು ನಡೆಸಲಾಗ್ತದೆ. ಯಾವತ್ತು ಅಂದರೆ ಮಾರ್ಚ್ 23ರಿಂದ ನಡೆಯಲಿದೆ. ಉಳಿಕೆ ಮೂಲ ವೃಂದಗಳ 310 ಹಾಗೂ ಹೈದರಾಬಾದ್ ಕರ್ನಾಟಕದ 74 ಹುದ್ದೆಗಳು ಸೇರಿ ಒಟ್ಟಾರೆ 384 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು, ಮುಖ್ಯ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು ಅಂದರೆ KS ಮೇನ್ಸ್ ಅಂದರೆ ಸೆಲೆಕ್ಟ್ ಆದವರು ಅವ್ರನ್ನ 1:3 ಅನುಪಾತದ ಪಟ್ಟಿಯನ್ನು KPSC ಪ್ರಕಟಿಸಿದೆ. ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಮೇನ್ ಪರೀಕ್ಷೆಯಲ್ಲಿ KS ಮೇನಲ್ಲಿ ಅವರ ಒಂದು ಲಿಸ್ಟನ್ನು ಇಲಾಖೆಯು ಹೊರಡಿಸಿದೆ. ಸೊ ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ ಮೇ 4ರವರೆಗೆ ಸಂದರ್ಶನ ಮುಂದುವರೆಯಲಿದ್ದು, ಒಟ್ಟಾರೆ 1152 ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಓಕೆ, ಅಭ್ಯರ್ಥಿಗಳಿಗೆ ಈಗಾಗಲೇ ಸೂಚನಾ ಪ್ರಮಾಣಪತ್ರಗಳನ್ನು ಕಳಿಸಲಾಗಿದ್ದು, ನೋಂದಣಿ ಸಂಖ್ಯೆ, ಸಂದರ್ಶನ ದಿನ ಹಾಗೂ ಸಮಯದ ವಿವರಗಳನ್ನು ಒಂದು ಇಲಾಖೆಯ ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿದೆ. ಈ ಲಿಂಕನ್ನು ಕ್ಲಿಕ್ ಮಾಡಿ ತಮ್ಮ ಮುಂದಿನ ಡೀಟೇಲ್ಸ್ನ ನೀವು ಅಲ್ಲಿ ನೋಡ್ಕೋಬೋದು. ಓಕೆ, ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ.